हे देवदेवर भावशरधि शंभर विनुतनूपुर हाय्के कावर कावलिय मीळ्सिताकर अंबर होय्देनुरंबर विचित्र विलोक कंचुकं हागेंदु बेडुतलिहे जीवर कायो मारदेवा अष्टमजिनಗೆರಗಿ ಮುಂದಿನ ಗೀತೆ ಆದಿನಾಥನಿಗೆರಗಿ ಈ ಅಷ್ಟಪೂರ್ವವ ಪೇಳ್ವೆ ಇಷ್ಟವಾಗುತ್ತ ನೆರೆದು ಕೇಳಿರಿ ಜನ ಕಷ್ಟ ದೂರಿ ಕರಿಪೈ ಕಾವ್ಯದೊಸಗೆಯ ನರಿತು ಬಾಳಿ ಇಷ್ಟ ಮೂರುತಿಯ ನೆನೆಯಿರಿ ಎಂಟು ಮಂಡಲವಾ राय रंजकराय नगरेश उत्तम देव सर्पतिराश राजजनमनके अतीव त्यागी वृषभेशना सुतरीर्वरी ललाकिनी देवियोळुदिसे वृषभेश सुतेय अपेक्षिसी राणियोळ್ पडेद सुंदरी ब्राह्मी ಎಂಬೀರ್ವರು ಮಕ್ಕಳನು गुरु वृषभेश तन्नोळिग रहस्य विद्यೆಯ ನೊರೆದ ಬ್ರಾಹ್ಮಿಗೆ ಬ್ರಾಹ್ಮಿಯಲಿ ಗರುಡನಂತೆ ಸೆದ ಪುರಗಣಂತೆ ಸೆವ ಜಲಜಾಕ್ಷಿಣಿ ಜಲವಾರಣ ಜಲ್ವಲ ಗುರುವಾಗಿ ಲಘುವಾಗಿ ಬೆಳೆಸುವ ಸಕಲ ಲೋಕಕ್ಕೆ ಕ್ಷೇಮ ಕಾಯ್ವ ವಿದ್ಯೆ ಗಾರುಡಿ ಲೀಲ ಪಾಲಲೋಲ ವಿದ್ಯೆಯನು ಅತುಳೆಗೆ ಪ್ರೀತಿಯೊಳೊರೆದ ಗುರು ಗರುಡ ಜಿನಸೇನ ಚಂದ್ರನಾಥನ ಬಂಡಭದ್ರಸೇನನು ತಾನೊರೆದ ಗಾರುಡಿಯ ಬ್ರಾಹ್ಮಿಯೊಳು ಅರ್ಥೈಸಿ ಬರೆದ ಶ್ರವಣಕ ಭಾಷೆಯಲಿ ಆಗ ಗೋಗೂಡಿಪ ವೀರವಿದ್ಯೆಯ ಧವಳನಾಥನು ಬರೆದ ಧವಳತ್ರಯವೆಂದು ಗುರುವಿನಿ ನುಡಿ ಮೂರಾಯ್ತು ಆರಾಯ್ತು ಭಿನ್ನವಾಗುತ್ತ ಸಾಗುತ್ತಿರಲು ದೇವ ವೃಷಭೇಶ ತನ್ನಯ ಸುತೆ ಸೌಂದರ್ಯ ಕರೆದು ಪ್ರೀತಿಯಲಿ ದೇವ ಭಾಷೆಯ ಮೂಲದ ಕರದ ಸಾಹಿತ್ಯ ಸಂಧಿ ಸಮಾಸ ಸಹಿತ ಯಾವ್ಯಾವ ವ್ಯಾಕರಣ ಕರ್ತರಿ ಕರ್ಮಣಿಯ ನೊರೆದ ಶಾಸ್ತ್ರ ರೂಪಿನಲಿ ದೇವವಾಕ್ಯವಿದೆಂದು ಭಕ್ತಿಯಲಿ ಸೌಂದರ್ಯು ಸಾಹಿತ್ಯ ಲೋಕದೊಳಗೆ दारुवर शेषनागरुचि फालकेतु कपाल कंठ शिरदारु वनवर मूलिका उदार उदयाद्रि रागदलि तेरಳಿ सारिदಳು ಲೋಕದಲ್ಲಿ ನಾನಾ ಸಾಹಿತ್ಯ ವಿದ್ಯೆಯನೊಡಂಬಡಿಸುತ್ತಲಿ ಚಾರುಮತಿ ಎಂದೆಂಬ ಸುಕನ್ಯೆಯೊಡಗೂಡಿ ಲೋಕ ಸುತ್ತುತ್ತಲಿ ಗುರುತರದ ವಿದ್ಯೆಯನು ಸಾಹಿತ್ಯ ಕಾಯಕವ ಅಧ್ಯಾತ್ಮ ಜ್ಞಾನ ಗುರುಕಾದಿನಾಥನ ಸ್ಮರಣೆ ತ್ಯಾಗವೇ ಜೀವನವೆಂದು ಬೋಧಿಸುತ್ತ ಗುರುವ ಬಿಡಿ ಜ್ಞಾನ ತೊಡಿವಾಸವಲ್ಲವು ನಿಮ್ಮ ಮಾನ ಕಾಯದು ಪರಿಪರಿಯೊಳ್ ಬೋಧಿಸುತ್ತಿರಲು ದಿನರಾದರೆಲ್ಲ ಜನರು ಬ್ರಾಹ್ಮಿತಾ ತನ್ನಯ ಗಣಿತದ ಸರ್ವಶಾಸ್ತ್ರಮಯ ಭಾಷಾಮಯ ಬ್ರಹ್ಮವಿದ್ಯೆಯ ಸಾಧಿಸಿ ಲೋಕಕ್ಕೆ 8 ಸಂಪುಟವ ರಚಿಸಿ ಬ್ರಹ್ಮವಿದರು ಇದನ್ನೆಲ್ಲ ಅರಿಯಿರಿ ಎಂದು ಬೋಧಿಸಿದಳು ತಾ ಬ್ರಹ್ಮಜ್ಞಾನವ ಪಡೆದು ಸಮಾಧಿಯಲ್ಲಿ ಕುಳಿತು ರಂಜಿಸಿದಳು ಈ ಲೆಕ್ಕದ ಆಟದುಳು ಜಗಮೆಚ್ಚುವ ವಿಚಾರ ಜ್ಞಾನ ಸಂಪದವಿ ಆಟಕುಂಟು ಪೂರ್ಣತೆಯು ನಿಖರತೆಯ ಸೂಕ್ಷ್ಮತೆಯು
ಆದರೀ ಭಾಷೆಯರಿಯದ ಜನಕ್ಕೆ ಭೂವಲಯ ತೋರದು ದಾರಿ ಕೇಳಿರಿ. ಈ ಭಾಷೆಯರಿಯಲು ಬೇಕು ಸಾಧನೆ ಶ್ರಮ ನಿಯಮಗಳು ಸಹಿತ. ಆರಾತೀಯವಿದು ವಲಯ ರಾತೀಯವಿದು ಭೂತಾಯದಿ ಸುಜ್ಞಾನ. ಆರಾಟವೆಂದರೇನ್ ಸುಲಭವಲ್ಲವು ರಾತೀಯದಿಂದುಂಟು. ಭೂಹಾರಾಟವಿದೆ ಆರಾಟ ಮೇಲಾಟವಿದೆ ಬರೆ ಲೆಕ್ಕವಿದಲ್ಲ ಬಹುಭಾಷೆ. ಯೋರಾಟವಿದು ಸುಗಮ ಜ್ಞಾನದ ಸಂಧಿ ಮೇಲೊದಗೆ ಸುಜ್ಞಾನವು. 1200 ಸೂತ್ರಗಳು ಮತ್ತು ವಿಧ ವಿಧ ಗೀತ. 2 ಸಂಪುಟ ಸಂಖ್ಯೆ ನಾನಾ ಕಲಾವಿದ್ಯೆಗಳು. ಈ 12 ಮತ್ತೆರಡು ಸೇರಲು ಒಟ್ಟು 3 ಲಕ್ಷ ಚಕ್ರವನ್ನಾರು ಅರಿತಿಗನೋ ಆತನೇ ಸರ್ವಜ್ಞ ತೀರ್ಥಂಕರನು. ಗಣದೇವನೇ ಹಲವಾರು ಚಕ್ರಗಳ ನರಿತಿಹನು. ಆದಂಗಣದೊಳಗೆ ಬಿಂಬಿಸಿದ ಕೈವಲ್ಯದಲ್ಲಿ ವಿರಾಜಿಸಿ. ನಕ್ಷತ್ರಗಣದೊಳಗೆ ಸೇರಿಗರು ಎಲ್ಲವನರಿತಿಹರವರು. ಯಾರೈ ಗಣಧರ ಚಕ್ರವರ್ತಿಯೊಬ್ಬನೇ ವೃಷಭನಾಥನು ಕಾಣಿರೋ. ಮೇರುಗಿರಿಯಲಿ ನೆಲೆಸಿ ಅಧಿದೈವವೆಂದೆಣಿಸಿ ಮೆರೆದು ತೋರಿದ ಜನಲೋಕ ಕೀತನ ಪ್ರಭುತ್ವ ಶಕ್ತಿಯನು. ವರಸುತೆಯರಿಂದ ಪ್ರಚುರಪಡಿಸಿದ ಆಧ್ಯಾತ್ಮ ವಿದ್ಯೆ ಪರಮ ಕೈವಲ್ಯ ಸಾಧನ ಮಾರ್ಗ ತೋರಿಸಿದ ಜನಪದಕ್ಕೆ. ವಾದಿಯಹುದೀಗ ಜಿನ ಧರ್ಮ ಹೆಗ್ಗಳಿಕೆ ಕಾರಣವಾದ. ಜೀವನ ಮೌಲ್ಯ ಬೌದ್ಧಿಕ ದೇಳ್ಗೆ ಜನ ಬೆಳೆ ಸಾಧಕವು. ಸಾಧನೆಗೆ ಹೆದ್ದಾರಿ ಬನ್ನಿರಿ ದಾಟಿರಿ. ಈ ಮೇದಿನಿಯ ಕರ್ಮ ಕೋಟಲೆಗಳಿಂದ ಮುಕ್ತಿಯನು. ಬಾಧಿಸವು ಕರ್ಮಗಳು ಲೋಗರಿಗೆ ನಿತ್ಯ ಜೀವನವಿದೆ. ಹಾದಿ ಸುಗಮಗೊಳಿಸುವುದು ಲೋಕಕ್ಷೇಮ ಚಿಂತನೆ. ಓದಿ ಹೇಳಿದ ಸಚ್ಚರಿತ್ರೈರೈಕಾದಿಯೊಡು ಅಡಕವಿದೆ. ಸಾಧಿಸಿಕೊಳ್ಳಿರಿ ಪರಮಜ್ಞಾನ ಕೈವಲ್ಯವನು. ಆರು ಮೂರಾಗದೈ ಎಂದಿಗೂ ನೀವು ಮಾನವರು ತಿಳಿದಿರಿ. ಲೋಕದಲ್ಲಿ ತುಷ್ಟಿಗೆ ಸತ್ಯ ಜೀವರಲಿ. ಚಾರು ವಿದ್ಯೆಯ ರಸವ ನೀಡಿರಿ ಅಮೃತವಪ್ಪುದು. ಬಾರಿ ಬಾರಿ ಜನ್ಮವಿನ್ನಿಲ್ಲ ಪರಮಪದ ಪ್ರಾಪ್ತಿ. ಇದಕ್ಕಿರೋ ಸೂತ್ರ ಉಪಾಂಶುಗಳು ನಿಮಗಲ್ಲ ಜೀವರಿಗೆ. ಬದುಕು ಸಚ್ಚಾರಿತ್ಯ ಕಷ್ಟ ದೂರೀಕರಿಪ ಗುಣ. ಜೀವದರೊಳು ಹೊಂದಿಗುವುದು ಜಗವು ಭಾವನಾತ್ಮಕ ಕೇಳು. ಇದಕ್ಕೀಗ ಕಾವವನೆ ದೇವನೈಯರಿಗಿರಿ ಸೂತ್ರವನು. ಸತ್ಯಮಿಥ್ಯಗಳೆರಡು ಸಮತಲದ ಹೆದ್ದಾರಿ. ಸತ್ಯದ ದಾರಿಗೆದುವೆ ಕಠಿಣವಾದರೆ ಸತ್ಯ ದಾಟಿಸುವುದು ಕೊನೆಯ ತೋರ್ಪುದು. ಮಿಥ್ಯ ಚಕ್ರವೋ ಪುನಃ ಕೊನೆಯಾರಂಭವಯ್ಯ. ಇದುವೇ ಕೇಳ್ ನವಮಾಂಕ ಸತ್ಯಮಿಥ್ಯವೆರಡು.
ಪದ ಪ್ರವಹಿಸಲು ಮಿಥ್ಯಾ ಸತ್ಯಗಳೆರಡೆರಡೂ ವಿಧದೊಳಾರು ಜಗತ್ ಮಿಥ್ಯವು ಬ್ರಹ್ಮ ಸತ್ಯವೊಂದೇ ದಾರಿಯ ಬಿಡಿರಿ ಮಿಥ್ಯದ ದಾರಿಯನು ಸತ್ಯವಿರಲಿ ಶೇಷವಿದು ಜೀವನದ ಕೊನೆ ಮಾನವ ಜನ್ಮವೇ ನಿಶೇಷ ಕರ್ಮರ್ಣಗಳಿಗೆ ಬಿಡುಗಡೆಯ ಪಡೆ ಶೇಷ ಜೀವನವ ತಪದಲ್ಲಿ ಕಳೆದು ಸಾಯುಜ್ಯವನು ದೋಷವಿಲ್ಲದ ಮುಕುತಿ ಆತ್ಮ ಸಂಜೀವನವ ಪಡೆದು ಇದುವೆ ಕೇಳ್ ಆತ್ಮದರ್ಶನ ಪರಾರ್ಥ ಸಾಧನ ಇದುವೆ ಕೈವಲ್ಯ ದರ್ಶನ ಗಣಧರ ಪದವಿ ಅದುವೆ ಸೂತ್ರದೊಳೊಂದಂಕ ಅಂಕ ಲೆಕ್ಕವು ಅದುವೆ ಸೂತ್ರೀಕರಿಸಿ ನೋಡಲು ಬಹುದಂಕಮಲ್ಲ ಮದನನುಳೇಳು ಮದನ ಸಖಿಯೊಳಾರು ಅಂಕ ಮದನನೆ ಬಿಲ್ಲಂಕ ಮದದ ತ್ಯಾಗದಿ ಸಾಕ್ಷಾತ್ಕಾರ ಮುದ ನೀಡುವ ಮನಕ್ಕೆ ಮದನನೇ ಉಪಮೇ ಮೋದಗೊಳಿಸುವ ಸಾರ ವಿದ್ಯೆಯ ನರೀರಯ್ಯ ಇದುವೆ ಕೇಳೈ ಆಧ್ಯಾತ್ಮ ರಹಸ್ಯ ಆತ್ಮದರಿವಿನ ಮೂಲ ಇದು ಅಂಕಗಣಿತವು ಸಿದ್ಧಾಂತವಾಗಿಹುದು ಕೇಳಿ ಇದರೊಳು ಆತ್ಮ ಪರಿಚಯ ಪಡೆವ ವಿದ್ಯೆ ಜ್ಯೋತಿಷವಿದೆ ಅರಿಯಿರಿ ತನ್ನ ತಾನರಿವುದೇ ಕೈವಲ್ಯ ಪದವಿ ಏಳು ಜನರೊಂದಾಗಿ ಗೂಡು ರಚಿಸಿದರಿಲ್ಲಿ ಆ ಗೂಡಿನೊಳು 5 ಜನ ನೆಲೆಸಿಹರು 6 ಶತ್ರುಗಳೋ ಬಾಳುಗೊಡರವರು ಅವರ ಮಧ್ಯದಲ್ಲಿ 2 ಹಕ್ಕಿಗಳು ಕಷ್ಟಪಡುತ್ತಿವೆ ಅದರ ಹರಿಕಾರನಾಥನೇ ಆತ್ಮ ಬಡಗಿಯಾರು ಹಂದರವ ರಚಿಸಿ ಹೊದಿಕೆಯ ಹೊದಿಸಿ ಬಡ ಜೀವತ ಬಂದು ನೆಲೆಸಿದು ಅದರೊಳು ಬದುಕಲು ಬಿಡದೆ ಕಾಡಿದವು ಬಡಗಿಯ ಕೂಲಿ ಅರಸನ ತೆರಿಗೆ ಬಡಿದು ತಿಂಬುವ ಒಡೆಯನಾತನಲ್ಲಿ ಹೊಯ್ದಾಡುತ್ತಲೀ ಜಡವು 28 ರುಜಿನಗಳು 16 ತ್ರಿದೋಷ ಬಿಡದೆ ಕಾಡುತ್ತಲಿರಲು ಗೂಡು ಜರ್ಜರಿತವಾಗಲು ಬಡ ಜೀವ ಬೆದರಿ ತಾನೊಡಲ ಹಿಂಡುತ್ತಲೇ ಕೂಗಲು ಒಡೆಯ ವೃಷಭೇಶ ತಡೆ ತಡೆ ಮಗನೆ ಬರುವೆನೆಂಬ ಒಡಲ ಪುರಿ ತಣಿಸಲಾಗದೆ ಬದುಕು ಕುಸಿಯುತ್ತಿರೆ ಜನಕ್ಕೆ ಮಡಿಲಿನಲ್ಲಿ ಮಾರ ನೆಲೆಸುತ್ತ ತಣಿಸುವನು ತ್ಯಾಗಿಯಾಗಿರೆ ಕಡಲಿನಲ್ಲಿ ಮುಳುಗುತ್ತಿರೆ ತಡೆದು ರಕ್ಷಿಪ ಗಣಧರ ಮಡೆಯ ಕೇಳೈ ನಿನ್ನ ಮನ ಶುದ್ಧಿಗಿರಲಿ ಭಾಗದಲ್ಲಿ ಭಕುತಿ ಮನಶುದ್ಧಿ ತನು ಶುದ್ಧಿ ಭಾವ ಶುದ್ಧಿಯೊಳಿರಲು ಬಾಳತ್ರಯ ಜನಮನದಿ ಬಿತ್ತುವುದು ಕೇಳ್ಹೋಳಾಗದೈ ಜೀವನವು ಜಿನರಾಜನೊಲಿದ ಮೇಲೆ ಭವಬಂಧವಿನಿತಿಲ್ಲ ಸತ್ಯವು
ಜನಾನುರಾಗವು ದೊರೆತು ಗಣಧರನಪ್ಪೆ ತ್ಯಾಗವೇ ಸತ್ಯ ಕೇಳು. ಮೊದಲೆಂಟು ಆರರಲ್ಲಿ ಸ್ಮೃತಿ ಸೇರಿ ಕೂಡಿರಲು ಜೀವ ಸಂಖ್ಯೆ ಅದಲು ಬದಲಾಗದೈ ಈ ಕಂದ ವೃತ್ತಿಯದು ಕೂಡಿ ಸೊಬಗು ಒದಗಿ ಬರುವುದು ಜಿನತತ್ವದ ಹೊರತೆ ಪರಮ ಕೈವಲ್ಯವು. ಬದಿಗಿಡು ಜೀವನದಿ ದುರಾಸೆ ಸಜ್ಜನಿಕೆ ಶಾಂತ ಹ್ರಾಂತನಾಗು. ಇದೀಗಲೋ ಆತ್ಮ ಸಿದ್ಧಾಂತ ದೇಹಿಯಲ್ಲವೋ ನೀನು ಮೊದಲು ಜಿನನಾಗು ದೇಹದ ವ್ಯಾಮೋಹ ಬಿಡು. ಒದಗುವುದು ತಾನಾಗಿ ಸತ್ಯವು ಶಂಕೆ ಬೇಡವು ನರನೇ. ಬದಿಯಲಿದೆ ನಿನ್ನ ಸಾಧಿತ ಪುಣ್ಯ ಕೋಟಿಯು ಕರೆಯುತ್ತಿರುವುದು. ಮಣಿಮಂತನೆಂದೆಂಬ ಜಿನತಾ ಒಣನೆಲದಿ ಜಲವೆಣಿಸದೆ ದೇಹ ದಂಡಿಸಿ ಒಂದಿನ ಭೂಮಿಯಲ್ಲಿ ಉಣಿಸಿದನು ಲೋಕಕ್ಕೆ. ಉಣಿಸಿದನು ಲೋಕಕ್ಕೆ ನೀರ ಸೆಲೆ ಒರೆತ ಬರಲು. ಮಣಿಪುರವೆಂದು ಕರೆದರು ಜಲವನು ತೀರ್ಥವೆಂದರಾಗ. ಜಗವೆಲ್ಲ ಬರದಿಂದ ಮೊರೆಯುತ್ತಿರೆ ಜಿನ ಕೀರ್ತಿ ಯೋಗದಲ್ಲಿ. ಯೋಗದಲ್ಲಿ ಅನ್ನಹಾರ ಜಲವನು ತೊರೆದು ತಪದಲ್ಲಿ. ನೀಗುವೆನು ಕಾಯವನೆಂದು ಕುಳಿತಿರೆ ಹಸನಾಯ್ತು. ಬೇಗುದಿ ನೀಗಿ ಮಳೆ ಬೆಳೆಯಾಯ್ತು ಬರಗಾಲ ಕಳೆ. ಧವಳ ಕೀರ್ತಿಯು ತಾನು ಲೋಕದಲ್ಲಿ ರುಜಿನ ಉದಿಸಲು. ಭವದ ರೋಗವೇ ಇದಕ್ಕೆಲ್ಲ ಕಾರಣವೆಂದು ಆಶಿಷವನೆರಸಿ. ಸವೆಸಿರಿ ಭವವಿಲ್ಲ ರೋಗವಿಲ್ಲ ಜವನ ಬಾಧೆಯೋ ಇಲ್ಲ. ಸವನವಾದರೋ ಷಟ್ಕಂಡ ಉದಿಸಿದೆಂದು ಸಾರಿದನು. ಇದ ಬಿಡಿ ನೀವು ಪಾವನಾತ್ಮರು ಆಗಿ ಆತ್ಮರಹಸ್ಯವಿದೆ. ಅದ ಪೇಳ್ವೆ ಕೇಳಿರಿ ಬ್ರಹ್ಮವಿದ್ಯೆಯದು. ಇದು ಜಗದ ನಾಟಕ ಸೂತ್ರವದು. ಮೊದಲೇಳು 18 ಮೇಳವಿಸಿ ನೋಡಲು ತೋರುವುದು. ಪಂಚಕ ಮೇಳವಿಸಿ ಪುರುಷವದೇ ಹೊಂಚಿಹುದು ಸಪ್ತಧಾತುವು ಅದರಲಿ. ಮಿಂಚಿನಂತೆ ಸೆವಜೀವ್ ಆತ್ಮರು ಬಿಡದೆ ಸಂಚರಿಸುತ್ತಿಗರು ವಾಯುಗಳು ಪಂಚಕವು. ದ್ವಾರಗಳು ನವವು ಆದರೆ ಸಂಚರಿಪ ಪ್ರಾಣ. ದೂರ ಮಾಡಿಯೇ ದೇಹ ಬಿಡುವುದು ಕೊಂಚ ತಪ್ಪಿದರೆ. ದೇಹಕ್ಕೆ ಬಂಧವಿಲ್ಲ ಆತ್ಮನಿಗೆ ಸ್ವತಂತ್ರವಾದರೆ. ದೇಹವೆಲ್ಲಿದೆಯೋ ಮರುಳೆ ಬರಿಮಣ್ಣು. ದೇಹಋಣ ಆತ್ಮಋಣ ಮೋಹ ಕಿಲ್ಬಿಷವೇಳು. ದೇಹಿ ನೀನಾದರೆ ಬಾಧಿಸುವವು ಬಂಧಿಯೂ. ನೀ ದೇಹಿಯಲ್ಲವೋ ಆತ್ಮನಾದೊಡೆ ಬಂಧವಿಲ್ಲವೂ. ದೇಹದ ಮೋಹ ಬಿಡಿ ಜೀವನದಿ ಸತ್ಯವೆರಸಿ. ಜೀವ ಪ್ರಾಣರು ಸಂಚರಿಸುತ್ತಿಗರು ಲೋಕದಲ್ಲಿ ಪಾತ್ರವೀವ ದೇವನ ಕಲ್ಪದಲ್ಲಿ ಅರಿಯದಿರುಣ ಕರ್ಮದ.
ಭಾವದಲ್ಲಿ ಸಿಲುಕಿ ಮಿಂಚಿ ಹೋಯ್ತೆಂದು ಮರುಗುದ ಕಾವದೇವನ ಮೊರೆ ಹೋಗಲು ಭಾವ ಶುದ್ಧೀರೆ ಒದಗುವನು. ಆರು ಶತ್ರುಗಳ ಜಯಿಸಲಾಗಲಾತನು ಜಿನನು ದೇವನು. ಏರುವನು ಪುಷ್ಟಮಯ ರಥ ಆನಂದಮಯ ಶಕ್ತಿ. ಯಾರು ಯಾರೆಂದೆನಲು ಮಿಂಚಿ ಮರೆಯಾಗುವನು. ಬಾರಿ ಬಾರಿಗೂ ಕಾಣುವನು 24 ಬಾರಿಯೊಳು. ಆತ್ಮವಿದ್ಯೆಯ ಬಲ್ಲನಿ ಮೋಹ ಬಿಡು ತ್ಯಾಗಿಯಾಗುತ್ತಾ ಮಹಾತ್ಮನಾಗೈ ಮೋಹಾತ್ಮನಾಗದಿರು. ಋಣಕ್ಕೆ ಸಿಕ್ಕಿ ಋಣಾತ್ಮನಾಗದಿರು. ಆತ್ಮಕ್ಕೆ ಋಣ ಸಂಚಯವಿಲ್ಲ ಭೌತಿಕಕ್ಕೆ ಮಾತ್ರ ಅರಿತುಕೋ. ಆತ್ಮದೊಳು ಬೆಸೆಸು ಪರಮಾತ್ಮವನು ಬೋಧಿಸೈ ಲೋಕರಿಗೆ. ಕೇಳು ಮನುಜನೇ ಆತ್ಮ ಒಂದೇ ಋಣ ಘಟನೆಯಾಗಲು. ಜೀವಾತ್ಮನಾಗುವನು ಸಪ್ತ ಸಂಘಟನೆಯಲಿ. ತಾಳಿ ದೇಹವ ಹೊಂದಿ ಬದುಕುತ್ತ ತಾನು ತಾನೆಂಬ ಹಾಳು ಕರ್ಮದ ಬಾಳು ಬಾಳುತ್ತ ಜೀವಿ ನರಕದಲ್ಲಿ. ಏಳುತ್ತೇಳುತ್ತಾ ಬಿದ್ದೇಳೇಳು ಜನುಮಕ್ಕೂ ಬಿಡುವಿಲ್ಲ. ಕೋಳು ಹೋಗುತ್ತಿದೆ ಆತ್ಮನ ಸ್ವಾತಂತ್ರ್ಯ ಕಳೆದುತ್ತ. ತಾ ಬೀಳುವನು ನರಕದಲ್ಲಿ ಆತ್ಮ ಸ್ವಾತಂತ್ರ್ಯ ಪಡೆದುಕೋ. ಹೇಳು ಬಿಡು ನೀ ಮೋಹವನು ತಾಳು ಜಿನತ್ವವನು. ಮೂಲ ಬೀಜದ ಜೊತೆಯಲ್ಲಿ ಸುತ್ತುತ್ತಿದೆ ಋಣ ಕರ್ಮ. ಮಾಲೀಕನಲ್ಲವು ಬೀಜ ಋಣ ಕರ್ಮವೇ ದಾರಿಗ. ಚಾಲಿಯಲಿ ನಡೆಸುವವು ಜೀವಾತ್ಮ ತೊಳಲುವನು. ಮೂಲ ಮರೆಯುತ್ತಾಗಿ ಜೀವ ಸಂತೆಯಲಿ ಆತ್ಮನು. ಸಂತೆ ಸೇರಿದ ಮೇಲೆ ಮರೆತನು ಬೊಂತೆ ಕರ್ಮದಲ್ಲಿ. ಚಿಂತೆ ಮೈವೆತ್ತಿ ತೊಳಲಾಡುತ್ತಲಿ ಎಂತಾದರಾಗಲಿ. ತಂತು ಬಿಡೆನೆಂಬ ಛಲ ಹೊತ್ತು ತಿರುಗುತ್ತಿರೆ ಕರೆದು. ಬಿಡು ಬಿಡೆಲೆವೋ ಈ ವ್ಯಾಮೋಹ ಜಿನನಾಗು ಎಂದು. ಕೂಗಿ ಬೇಳು ತಲೆಗುದು ಜಿನ ತತ್ವ ಸಿದ್ಧಾಂತ ಕೇಳುವವರಾರು. ತಾಗಿ ಬಾಳುವ ಬಾಳಗೊಡದ ಕರ್ಮ ಋಜೆಯಲಿ ನೊರೆದು. ಕೂಗಿಕೊಂಡರಾಪುದೇ ತ್ಯಾಗಿಯಾಗೆಲೋ ಆತ್ಮ ನೀ ನಿರಂತರ. ಬಾಗಿ ಬದುಕು ಕಲಿಯೋಗಿಯಾಗುವೆ ಮೋಕ್ಷ ಪಡೆದು. ಬಿಂದು ಮೂರರಲ್ಲಿ ಒಂದು ತಾನಾತ್ಮ ಇನ್ನೆರಡು ಜೀವ ಪ್ರಾಣ. ಹೊಂದಿ ಬದುಕುವ ದೇಹ ಅಂಧಗಾರರೇಳು ಜನಜಿನರೆಂಬೆ. ಇಂದಿನ ಕಾಲಭೂತ ಭವ್ಯಗಳು ಬೇರಿಹುದು ಅದನರಿತವ. ಬಂದು ಬದುಕುವ ಇಲ್ಲದಿರೆ ವರ್ತಮಾನವೇ ಇಲ್ಲ ಶೂನ್ಯ. ಹರಿಗೆ ಬರೆ ಬೇರುಂಟೆ ನರಿಹರಿ ಪರಿಯೇನು ನೀ ಹರಿದು ಬಹ ಕೋಟಲೆಯ ಜಯಸದಿರೆ ಜೀವನವೆಲ್ಲ. ಹರಿದು ಪೋಪುದು ಕಡೆಯಲಿ ಜರ್ಜರಿತ ಕಾಯದೊಳೇನು ಪರಿ. ಸಾಧನೆಯೂ ಒದಗುವುದೇ ಜಿನ ಪದವು ವ್ಯರ್ಥ.
ಆತ್ಮವೆಂದರೆ ಕೇಳು ಬರೀ ಬೀಜ, ಅದಕ್ಕೆ ನೀರು ಸಾರವು ಸೇರಿದರೆ ಆತ್ಮಜೀವವೆನಿಸುವನು ಭಾವದೊಳಾರು ಮತ್ತೊಂದು. ಕೇಳಾತ್ಮ ಸಂಜೀವನವಿದೆ, ಅದುವೇ ಜೀವಕೋಟಿ ಪ್ರಭೇದ. ಆತ್ಮ ಧರಿಸುವ ರೂಪ ಭೇದದಿ ಕರ್ಮ ಸಂಜನಿಸಿದರೆ ಲೋಕ. ಹಾಡಿ ಹೊಗಳುವವರೆಷ್ಟೋ ಜನ, ನಂಬದಿರು ನೀ ವ್ಯರ್ಥ. ಬಾಡಿ ಹೋಗದಿರು ನಿನ್ನಾತ್ಮ ಗುರಿ, ಸರಿ ಇರಲಿ ಜೀವನ. ಕೋಡಿ ಹೋಗದ ತೆರದಿ ಬದುಕು ಸಾಧಿಸು, ಬಂಧ ಬಿಡು. ಬಾಡಿಗೆಯ ಮನೆಯಲ್ಲಿ ನೀನಿಗೆನೆಂಬುದನ್ನು ಮರೆಯದಿರು. ಬಾಡಿ ಹೋಗುವ ಮುನ್ನ ಸಾಧಿಸಬೇಕು ನರಜನ್ಮ ದುರ್ಲಭವು. ಕಾಡಿ ಬೇಡುವುದಲ್ಲ ಜೀವನದಿ, ನಡೆನುಡಿಯು ಶುದ್ಧವಾಗಿಡಿ. ಸಾಧಕರಾಗಿ ಸರಳತೆಗಿರಲಿ ಲೋಕ ಮೆಚ್ಚುವಂತೆ. ಜಾಡಿಸಿರಿ ಈ ಬಂಧವನು, ಪಡೆದು ಕೈವಲ್ಯವನು ಮೋಕ್ಷವನು. ಕ್ಷಣದೊಳಾತ್ಮ ಕಾರಣ ಕೇಳಿರಿ, ಜೀವಾತ್ಮ ಭೇದ ಪರಮಾತ್ಮ. ವೀಕ್ಷಣೆಯೊಳಿಗುದು ನಡೆ ಬಿಡಿಸಲೇಕೆ ಮಾನವನೀ ಜೀವನ. ಕ್ಷಣಭಂಗುರವು ಬೆಳೆಸದಿರು ಆತ್ಮನ ನಡೆಯರಿಯಲಾಪುದೆ. ಕ್ಷಣಭಂಗುರವೀ ಜೀವ ಜಗತ್ತಿನ ಜೀವನಾರಂಭ ನಾಟಕವು. ಅಂಕಶಾಸ್ತ್ರದಿ ಇದಕ್ಕೆಲ್ಲ ಉತ್ತರವಿದೆ, ಆತ್ಮ ಮೋಕ್ಷದ ದಾರಿ. ಅಂಕವೇ ಪರಮೋಚ್ಚ ದಾರಿ, ಅಂಕವೇ ನಿಖರತೆಯೂ. ಅಂಕವನರಿತು ಅಂಕೆಯೊಳು ಬದುಕು ಸಾಧಿಸಲು ಬೇಕು. ಅಂಕವ ಬೋಧಿಸಿದ ಬ್ರಾಹ್ಮಿಯ ಮೊರೆ ಹೋಗಲು ದಾರಿ ತೋರುವುದು. ತನ್ನ ತಾನರಿವ ಈ ದಾರಿ ಆತ್ಮ ಸಾಕ್ಷಾತ್ಕಾರವಿದು. ಇನ್ನು ಮೇಲಣ ಸೂಕ್ಷ್ಮ ಕೇಳಿರಿ, ಆತ್ಮನೇ ಸಕಲ. ಪನ್ನಗಾರನು ಜೀವರಿಗೆ ದಾರಿದೀಪನು ಸಾರಥಿಯೋ. ಇನ್ನು ಮೇಲಣ ಪರಧಿಗಿದು ಕೇಳಿರಿ, ಭಿನ್ನವಾರಿಧಿಯೂ. ಸೊನ್ನೆಯಲಿ ಛೇದವಿದೆ ಭಿನ್ನಪಡಿಸಲು ಅಂಕೆ. ಸೊನ್ನೆಯೇ ಬೀಜ, ಬೀಜದಂಕೆಯು ಅಗಣಿತ. ಸೊನ್ನೆಯ ಛೇದವರಿತ ಗಣಿಕನೆ ವಾರಿಧಿಯೂ. ಸೊನ್ನೆಯೊಳು ಲೋಕವೆಲ್ಲವೂ ಅಡಕವಾಗಿರಲು. ವಿಷಯವಿದೆ ಈ ಭೂವಲಯದಲ್ಲಿ, ಸಿರಿಯು ಹೆಚ್ಚಿದೆ. ವಿಷಯಾಚಾರವಿದೆ, ವಿವೇಕವಿದೆ ತಲತಲಾಂತರದ. ವಿಷಯವರಿತ ಜಾಣ ಜಿನತಾ ಸಿದ್ಧಿಯನ್ನು ಪಡೆದು. ವಿಷಯ ದೂರೀಕರಿಸುತ್ತಲೀ ತೀರ್ಥಂಕರನಾಗುವನು. ಒಂದು ಒಂದರೊಳಗೊಂಬತ್ತು ಮೂರೇಳು, ಅಂದಿಗೂ ಇಂದಿಗೂ ಇನ್ನೆಂದಿಗೂ ಒಂದೇ. ಮುಂದೆ ಬೇರಿಲ್ಲ, ಹಿಂದೆ ಇದ್ದಿರಲಿಲ್ಲವೆಂದು. ಇಂದು ಮುನಿ ನುಡಿದ ಸತ್ಯವಿದು ಕಾಣಿರೋ. ಜಗವು ತಾನಿದೆ ಸೆಟೆಯೊಡನೆ ಕಣ್ಣಿಗೆ ಮೋಹ ಗೋಚರ. ಜಗದ ವ್ಯಾಪಾರ ನಡೆಯಲು ಬೇಕು ನಗುತ್ತಿದೆ ಆತ್ಮವು. ಜಗದೇಳ್ಗೆ ಮರೆತ ಈ ಲೋಕ ಜೀವನವೆಷ್ಟು ಫಲವು.
ಜಗತಿಯಲ್ಲಿ ಅಳೆದರೆ ಖಾಲಿ ಪಾತ್ರೆಯದೆಂಬರು. ಅಂಕಗಣಿತದಲ್ಲೊಂದು ರಹಸ್ಯವಿದೆ, ಒಂದಕ್ಕೆರಡು ಕೋಡಲು. ಅಂಕ ಮೂರಲ್ಲ ಹೆಚ್ಚಿನಂಕವಾಗಲು ಬಹುದು ಸಂಕಲಿಸೆ. ವಂಕಾದಿ ಮೂಲದಿಂ ಗುಣಿಸಿ ನೋಡಲು ಬಹುದಂಕವಲ್ಲವೋ. ಅಂಕೆಯೊಳು ಬೆಸೆದ ವಾಕ್ಯದಂಕೆಯ ಮೂಲ ಕಾಣಯ್ಯ. ಚಿತ್ತಾರಿಗೇಳರದು ಮತ್ತಾರು ಬೀಳದದು ಹತ್ತೂರ ಕಡೆ. ಎತ್ತ ದಿನವೆತ್ತ ಭಗವು ಕಾಣದದು ಶಕ್ತನಾಗಲೋ. ಮುಕ್ತ ಮನದಲ್ಲಿ ಚಿಂತಿಸಲು ಕಾಂಬುದು ಚಿತ್ತಾರಿ ರಹಸ್ಯ. ಯುಕ್ತಾಯುಕ್ತವೆಲ್ಲವೂ ಜಿನತತ್ವ ಆತ್ಮತತ್ವವು ಕಾಣಿರೋ. ಕೇಳಿ ಹೇಳುವುದಲ್ಲ ಹೇಳಿ ಮಾಡುವುದಲ್ಲ ತಾಳಿಕೆಯೊಳಿಲ್ಲ. ಬಾಳಿನ ರಹಸ್ಯ ಬಡಗಿ ಸೂತ್ರದೊಳರಿತು ತಿಳಿ ಅನುಭವದಿ. ಕೇಳಿದರೆ ವಿವರಿಸಲಾಪುದಲ್ಲವೋ ಸತ್ಯ ಸ್ವಾನುಭವದಿಂದದಿ. ಗೋಳು ಹೋಗದಿರು ಅಸತ್ಯದ ಪ್ರವಾಹದೊಳಗೀಜಿ ನೆರೆ ನೀನು. ರಾಜಿಯಾಗಲು ಬೇಡ ತ್ಯಾಗಕ್ಕೆ ರಾಜನಾಗೈ ದಾನಿಯಾಗೈ. ಮೋಹರಂಜಿಸುವುದು ಪ್ರಾಪಂಚಿಕವ ಆದರೆ ತ್ಯಾಗವು ಆತ್ಮನೋಳ್. ಆತ್ಮನೋಳ್ ರಂಜಿಸುವುದದು ಅನುಭವಕ್ಕೆ ಬರಲಾಗ ಆನಂದಾನುಭೂತಿ. ರಂಜನಾನಂದ ಬ್ರಹ್ಮಾನಂದ ಮಹದಾನಂದ ದೊರಕುವುದು. ಕಾಡಬೇಡವೋ ನಿನ್ನಾತ್ಮವನು ನೀ ಜೀವಾತ್ಮ ಮಾತ್ರವು. ಹಾಡಿ ಹೊಗಳಿಸಿಕೋ ಆತ್ಮವಂಚನೆ ಮಾಡದಿರು. ನೀ ಕೋಡಿ ಹೋಗದಿರು ಚಿಂತಾತ್ಮನಾಗದಿರು ವತ್ಸಲ. ನೀನಾಡಿಕೊಂಬ ನಿನ್ನಾತ್ಮವೇ ಸತ್ಯ ಸಾಕ್ಷಾತ್ಕಾರ ಕಾಣಯ್ಯ. ಹೇಡಿಯಾಗದಿರು ಜೀವನ ಜಂಜಾಟದಲ್ಲಿ ಸಾಧಿಸಿಕೋ. ಓಡಿ ಹೋಗದಿರು ಹಠಯೋಗದಿಂ ಕಾಟವನು ಜಯಿಸಿ. ಹಾಡಿಕೊಂಡಾಡುವ ಜೀವನ ನಿನ್ನದಾಗಿರಲಿಯಾಗ. ನೀನಾಡಿ ಬೆಳೆದ ನಾಡ ಉದ್ಧರಿಪೆ ಚಿರಾಯು ಆಗುತ್ತಲೀ. ನಾಡಿ ಮಿಡಿತವಿದು 74,000 ಗಜದುದ್ದ. ನಾಡಿಯಲಿ ಅಜ್ಞಾನ ಸಂವಹನ ನಾಡಿ ಅದನು. 6 ಕೋಟಿ ಅಂಕದೊಳ್ ಗಣಿಸಿ ಗಣಿಸುವುದರ ಅಂಕ. ಬೇಡಿಕೊಳೈ ನೀನೀಗ ನೀ ನಾಡಿಯನು ಅರಿಯಿರೆಂಬೇ. ನಾಡಿಯರಿತವ ಕೋಡಿಯ ಹುದೈ ರುಜೆಗಳ ದೊರೆ. ನಾಡಿಯರಿತವ ನೀಲೋಕ ನಡೆಸಲು ಬಲ್ಲನಾತನು. ನಾಡಿಯೊಳು ಜ್ಞಾನದ ಮಿಡಿತವರಿತಾಗಲೇ ಅರ್ಹಂತ. ನಾಡಿಯು ದೇಹದ ನಾಡೊಳು ಜ್ಞಾತಿಯಪ್ಪನು ಕೇಳಿರೆಂಬೇ. ನಾಡಿಯೊಳು 26 ರುಜೆ 74 ಒಜೆಯು. ಬಡಿವ ವೇಳು 11 3 ಮಾತ್ರವು ವಿಶೇಷ. ಜಾಡಿಸುವ ಬಹುಬಂಧ ಪೀಡಿಸುವ ಕಬಂಧದಿ. ನಾಡಿಯೊಳ ಭಿನ್ನತೆಯುವುದು ಅರಿತುಕೋ ಜಾಣ. ಬಾಡಿ ಹೋಗಿಹ ಮುಖವನೇಡಿಸುವ ನಾಡಿತಾ ತನ್ನ.
ಕೋಡಿ ಕಷ್ಟಗಳ ದೂರೀಕರಿಪ ವಿಚಿತ್ರ ಶಕ್ತಿಯ ನಾಡಿಯೊಳು ಭಾವವಿದೆ ಕೇಳೈ ಕರುಳಿನೊಳು ಕೋಡಿ ದುಃಖವಿದೆ ಪ್ರಚೋದಿಪ ನಾಡಿ ವಿದ್ಯೆಯನು ಈಡಾಡಿಕೊಳ್ಳದಿರು ಜೀವನವೀ ಜಂಜಾಟವನು ಗೆಲಿದು ನಾಡಿಯಲಿ ಮಿಂಚುತ್ತಲಿ ಝೇಂಕಾರನಾದಾನಂದವಿರೆ ಪಡೆದು ಸುಸ್ಥಿತಿಯಲಿ ಬದುಕಲು ಅನ್ನಾಹಾರವೇತಕ್ಕೆ ಬೇಡವೆಲವು ಪ್ರಪಂಚದ ಋಣ ಜೀವರಿಗೆ ಅನ್ನವಿರಲಿ ನಾಡಿಯೊಳು ಭಿನ್ನತೆ ಇದೆ ಕೇಳಿರಿ ರಸವಾಹವದು ನಾಡಿ ಜೀವರಲಿ ಜೀವಾದಿಗಳಲ್ಲಿ ಬಹು ಭಿನ್ನತೆ ಇಹುದು ನಾಡಿಯೇ ಭೌತಿಕ ಚೈತನ್ಯ ಶಕ್ತಿ ತುಷ್ಟಿ ಶಾಂತಿ ವಿಲಾಸ ಹಾಸ ಕೋಡಿ ನಾಡಿಗಳೆಲ್ಲ ಬಿಡಿ ಏಳು ನಾಡಿಯ ನರಿಯಿರಿ ಎಂಬೆ ಕಾಡು ಮಲ್ಲರ ಮರಜಾಜಿ ಕೋಡಿ ಮಜ್ಜಿಗೆ ಹುಲ್ಲು ಬರಜಾಜಿ ಬಾಡದ ಪುಷ್ಪಲತೆ ಜಾಡಿಗನ ಕಾಯಿ ಕಡೆ ಮಾರಿ ಮಕ್ಲಿಂಕ ಒಡೆದು ಹಾರುವ ಬೀಜ ಚಾರುಲತೆಯೊಡಗೂಡಿಸುತ್ತ ಕಲ್ಕ ಒಡೆದು ಲೇಪಿಸಲು ನಾಡಿ ಅಡಿಗಡಿಗೆ ಮಿಡಿಯುವುದು ಸತ್ಯ ಕೇಳೆರಡು ಬ್ರಹ್ಮವು ಆರು ವಿಧದಲ್ಲಿ ಮೂರು ನಾಡಿಯೊಳು ತಾಳಿಕೆಯೋಳ್ ಜೀವರನು ಕೊಂಡಾಡುತ್ತಿಹೆ ಕೀರ್ತಿಯ ಶವ ಜಾಳಿಕೆಯ ದಾಳಿ ತಪ್ಪಿಸಿ ನಾಡಿ ವಿದ್ಯೆಯೊಳ್ಳಾಡುವುದು ಕಾಳಲೋಕವು ಮರೆಯಾಗೆ ಜ್ವಲಿಸುವುದು ಸತ್ಯಲೋಕ ನಾಡಿ ಮೂರರಲ್ಲಿ ಗಿಡ ಪಿಂಗಳ ಸುಷುಮ್ನೆಯೊಡನೆ ಕೂಡಿ ಬಾಳುವ ಜ್ಞಾನ ಪಡೆದಾತನೇ ಅರ್ಹಂತ ಕಾಣಿರೋ ಕಾಡಿನೊಳು ಕೂಡಬೇಕಿಲ್ಲ ಜೀವನಾಡಿ ಬಡಿತವ ಅರಿತರೆ ಪಾಡಿಗಾರನಾತನು ಸತ್ಯ ಬೊರೆವಾತನೆ ಲೋಕದೇವತೆಯೂ ಕಾಡಿ ತೈಬವ ಬಂಧ ಕೂಡಿ ಬಂದಿತು ಸಂಚಿತಾರಣ ಬಾಡಿ ಹೋಗುತ್ತಿದೆ ಬಾಳು ಎಡೆಗೊಡದಿರು ಮನುಜನೇ ಹಾಡಿ ಹೊಗಳೈ ನಾಡಿ ದೇವತೆಯ ಓಡಿ ಹೋಪುದುರುಣ ಕೂಡಿ ಬಾಡಿದರೆ ಭವವಿಲ್ಲ ಬಂಧವಿಲ್ಲವು ನಿರಾಳತೆಯೂ ಕಡೆಯ ದಿಕ್ಕಿನಲ್ಲಿರುವ ಈಶಾನನ ಗಣವೃಷಭ ಒಡೆಯ ಶಂಕರ ಆದಿನಾಥನು ತಾನೊಲಿದು ನೀಡಿ ಹಾಡಿದನು ಯೋಗ ವಿದ್ಯೆಯ ಷಟ್ಚಕ್ರ ಮಧ್ಯದಲ್ಲಿ ಒಡೆದು ಮೂಡಿದ ಸಾಕ್ಷಾತ್ಕಾರವಿತ್ತನು ಯೋಗ ಗುರುವು ತಡವೇಕೆ ಮಗನೆ ಬಲಿದು ಪದ್ಮಾಸನವ ಧ್ಯಾನದೋಳ್ ಕಡೆಯ ಮೂರುತಿಯ ನಾಸಾಗ್ರದಲ್ಲಿ ನಿಲ್ಲಿಸುತ್ತ ಬಿಡದೆ ಧ್ಯಾನಿಸು ಮೂಲಾಧಾರ ಸ್ಪಂದಿಸೆ ನೆಲವ ಬಿಡು ನೆಲ ಸಂಬಂಧ ಬಿಡು ಯೋಗ ಮಾರ್ಗ ಚರಿಸು ಕುಂಡಲಿನಿಯೋ ತಾ ಕೂಷ್ಮಾಂಡಿನಿಯ ಕೂಡುತ್ತಲೀ ಕೆಡಿಲ್ಲ ಕುಂಠಿತವಿಲ್ಲ ಸಹಜತೆ ಹೊರತೆಯಾಗೆ ನಾಡಿಯೊಳು ವಹಿಸುವುದು ಜ್ವಾಲಾರಸ ಮಾಲೆಯಂತೆ ಆಡಿ ಬೆಳೆವುದು ಸ್ವಾದಿಷ್ಠಾನ ಮೋಡ ಮರೆಯಾಗೆ
ಹರಿವ ನೀರಲಿ ನಾದ ಜಾಡ ಬಿಡಿಯಲು ಬೇಕೇ ಸಹಜವೂ. ಈ ನಾಡಿ ವಿದ್ಯೆಯ ನರಿತವ ಕೋಡಿ ಜನರೆಲ್ಲ ಆಡುವ ಶಿಶುವಂತೆ ಕಾಣಿರಿ ಯೋಗದೊಳಗೆ. ಯೋಗಪತಿಯಾಗಿರಿ ಖಗಪತಿಯಾಗಿ, ಭೋಗಪತಿಯ ಲಾಲಸೆಗೆ ಬೀಳದಿರಿ. ಜ್ಞಾನ ಭೋಗಿಯಾಗಿ ಸುಜ್ಞಾನ ಬೆಳೆದು ಸತತ ತ್ಯಾಗ ಜೀವನವ ಸಾಧಿಸಿರಿ ತೀರ್ಥಂಕರತ್ವವನು. ಮಣಿಪೂರವ ಸ್ವಾಧಿಷ್ಠಾನದಿಮ್ಮೇಲೆದ್ದು ಸಾಧಿಸಿ ನಂತರದಿ ಸುಷುಮ್ನೆಯನು ಜಯಿಸಿ. ಏಣಿಯ ತೆರದಿ ಮೇಲೇರೆ ಸಹಸ್ರಾರದಲ್ಲಿ ಜಾಣಾತ್ಮವ ನಿಲ್ಲಿಸಿ ದೇಹ ವ್ಯಾಪಾರ ಬಿಡಿರಂಬೆ. ಬಾಡೆಯವನೊರೆದನೈ ಮುನಿವರ ತೀಡಿತಿದ್ದಿದ ವಾಡೆಯದ ಜನರೇಳ್ಗೆ ಸಾಧಿಪ ದಾರಿ ತೋರಿದನು. ಆಡಿ ಬೆಳೆದ ಮನೆಯ ಊರಿನ ವಾಡಿನ ಜನರೆಲ್ಲ ಕೂಡಿ ಬಾಳಿದವರ ಸೇರಿಸಿ ಒಂದೇ ವಿಶ್ವ ಕುಟುಂಬವೆಂದ. ಯೋಗ ನಡೆಯಲಿ ಆಜ್ಞಾ ಚಕ್ರದಲ್ಲಿ ಬಂಧುತ್ವ ಬಂಧ. ಈಗ ಕಾಣಿರಿ ಮೂರರೊಳಗಾರನು ಶಾರದವ ಶಾರಿ. ಯೋಗವಿದೆ ಸೂತ್ರೀಕರಿಸುತ್ತಾಗ ವೇದದೊಳಗಣ ಭಾಗ 11,000 ಸೂತ್ರಗಳು ಗೋಚರವು. ಸಾಧನೆಗೆ ಆಜ್ಞಾ ಚಕ್ರದೊಳಗಣ ಸೂತ್ರ ಮೂರರೊಳಗಾರು ಹಾದಿವಿದ್ಯೆಯ ದಾರಿ ತಾರು ಮಾರಿಸಲು ಒದಗಿದ ಅಂಕವೇ. ಅದರೊಳಗೆ ಬೋಧೆಯಪ್ಪುದು ವಿಚಾರವಿದೆ ವಿಶ್ವಾಮಿತ್ರನಾದೊಡೆ. ಜಗವೆಲ್ಲ ತಾನಾಗಿ ತೋರ್ಪುದು ಕಿರಿದಾಗಿ ಜಗವು. ಆರೆರಡರಲ್ಲಿ ಹಾರುವ ವಿದ್ಯೆ ಅಂಕಶಂಕೆಗಳು. 3 ಮಧ್ಯದಲ್ಲೇಳು 1-2 ಅಂಕ ವಿಚಾರಿಸಿ ನೋಡಲದರಲ್ಲಿ ಬಿಂಬವೇ ಮಾನವನು. ಆರರಿವರೋ ಇದನು ಆತನೇ ಲೋಕದಲ್ಲಿ ವಿದ್ವಾಂಸನೆಂಬೆ. ಭುವಿಯೊಳಗೆ ಕಾಳು ಮೊಳಕೆಯೊಡೆದರೆ ಬೆಳೆ ಅನ್ನ. ಭುವ ಸಹಜ ಗುಣ ಆರ್ದ್ರತೆಯು ಆದರೇನ್ ವಾತಾವರಣ. ಕಾವಿರಲು ಮೊಳಕೆಯೊಡೆಯುವುದು ಕಾವನಿತ್ತವನಾರೋ. ಭಾವದಲ್ಲಿ ಕಾವಿದೆ ಅರಿತುಕೋ ಭಾವಜೀವಿಯಾಗುತ್ತಲೀ. ಆದಿನಾಥನು ತಾನು ತನ್ನ ಅನುಭವವ ಪೇಳ್ದ ಯೋಗದಲ್ಲಿ. ಹಾದಿಕಾದಿಗಳೆರಡು ವಿಧವಿದೆ, ಹಠಯೋಗ ಒಂದು ವಿಧ. ಕಾದಿ ಎಂದರೆ ಕಾಯಕವೇ ಪ್ರಮಾಣ ಕರ್ಮಯೋಗವು. ಇದನ್ನು ಪೇಳಿದ ವೃಷಭನಾಥನು ತನ್ನ ಸುತೆಯೊಡನೆ. ಶೇಷನಿದ ತನ್ನ ಜಿಹ್ವೆಯಲ್ಲಿ ಧರಿಸಿದ ಫಣಿ ಸಂಖ್ಯೆಯಲ್ಲಿ. ಕೀರ್ತಿ ಶೇಷರಾದ ಜಿನರೆಲ್ಲ ಧರಿಸಿಗರು ಅವರವರ ಅಂಕ
ಲೋಕಸೂತ್ರದ ಶೇಷವನು ಬಿಟ್ಟಿಹರು ಅವರ ಮೊತ್ತವೇ ಶತಕೋಟಿ ಸಂಖ್ಯೆಗಳು. ಶೇಷ ನಿಶೇಷವಾಗಲು ಕೊನೆಯಾಯಿತು ಈ ಲೋಕ ಇದುವೆ ಯೋಗ. ಬಾಲಿಶದೊಳಗೆ ನೋಡಲದು ಅಂಕಗಳು ಭಾಷೆಯರಿತರೆ. ಬಾಲಿಶವಲ್ಲ ಅದ್ಭುತ ವಿದ್ಯಾವಾರಿಧಿಯ ಹುದೈ. ಅಂಕವಿದ್ಯೆಯೋ ಖಾಲಿಯಾಗದು ನಿತ್ಯ ನೂತನ ಅತಿಶಯಾದ್ಭುತ ಪರಮಶ್ರೇಷ್ಠದಲ್ಲಿ ಗೋಚರಿಸುವುದು. ಇದರೆರಡು ರಹಸ್ಯವರಿಯಿರಿ ನೀವೆಂಬೆ. ಇದರೆರಡು ರಹಸ್ಯವರಿಯಿರಿ ನೀವೆಂಬೆ. ಅದರೊಳಗೊಂದು ಸೂತ್ರವು ತ್ರಿಕ್ಕಣವಿದೆ ಜ್ಞಾತಿ ಏಳ್ವಿಧವದರುಳು. 8 8ರ 6 ತಿರುಗುತ್ತಿದೆ ಮೇಲೊಂದು ವದನು ಕಾಣುತ್ತಿದೆ. ಅದು ಶಕ್ತಿಯು ರೇಚಕವು ಚಕ್ರಾಕಾರದಲ್ಲಿ ಒದಗಿ ಕಾಣುತ್ತಾ. ಜ್ವಾಲೆ ಶಾಖರಹಿತವು ಪ್ರಭೆಯು ಹರಿದ್ರಾಕಾಂತದಲ್ಲಿ. ರಾಜರಂಜಿನಿ ರಾಗವಿದೆ ವೈರಾಗ್ಯ ಚೋದಕವಿದು. ಆದ್ಯೆಯು ರಂಜಿಸುವುದೈ ಲೋಕ ಜನಿತವು ಚಾಲಿತವು ಬಾಲಿಶವಲ್ಲ. ರಾಜವಿದ್ಯೆಯು ಯೋಗದೊಳು ವಷಟ್ಕಾರವಿರಲೀಗ ಜಯವು. ರಂಜಿಸುವುದು ಚಿತ್ತಾರ ಚಿತ್ತಾರಿಯ ರೂಪುಗೊಡುವುದು ಸತ್ಯವು. ರಾಜರವಿ ಚಂದ್ರಕೀರ್ತಿಯು ಅಂಕೆಯಲಿ ಬೆಸಸೆ ಮೊತ್ತ. ತೇಜ ಶಕ್ತಿಯು ಉದಿಸೆ ಲೋಕದಲ್ಲಿ ಸಜ್ಜನರಾಟವೇ. ಯೋಜಿಸುವುದು ಕೇಳೈ ಸೂತ್ರವನರಿತು ನಡೆ ನೀನೀಗ. ಭಾಜಿಸದಿರು ಪುಣ್ಯ ಕರ್ಮವ ಕಳೆಯದಿರು ಜಿನನಾಗು ನೀನೆಂಬೆ. ಅಂಕ ಮೊತ್ತದಲ್ಲಿ ಭಾಜಿಸಲು ಮಳೆ ಬೆಳೆ ಗುಣಿಸಲು. ಅಂಕದಕ್ಷರ ಸಂಖ್ಯೆ ಜೀವನವು ಜೀವರಿಗೆ ಸತ್ಯದಂಕ. ಮೊತ್ತವೇ ಜನ್ಮವಿದು ಲಕ್ಷ ಲಕ್ಷ ಸಂಖ್ಯೆಯಲಿ. ಬಿಂಕ ಬಿಡು ಮನುಜ ನೀನಂಕ ದೇವನ ಸ್ಮರಿಸುತ್ತಲೀ. ಉದಂಕನಿ ಸೂತ್ರದಲ್ಲಿ ಭೂಮಿಯ ಕೊರೆದು ಬಿಡದೆ. ಬದಿಗಿಟ್ಟು ಪಾತಾಳದಲ್ಲಿ ಕಂಡ ಮನದ ರೂಪವನರಿತು. ಅದರಿಂದ ಮತ್ಸರವ ಬೇರ್ಪಡಿಸಿ ತೊರೆದನು ಲೋಕವನು. ಬದಲಾಯಿತು ಜನಮನ ಮತ್ಸರವಿಲ್ಲ ಹಾವಿನೊಳಿರಲೆಂದು. ಒರೆವೆನೊಂದಂಕೆಯನ್ನು ಬಿಸಜವೆಂದರೇನೆಂದು ನೀವೀಗ ಅರಿತಿರಾದರೆ. ಅದುವೇ ಆತ್ಮವು ಮೂಲ ಬೀಜವು ಲೋಕದಲ್ಲಿ. ಪರಿಪರಿಯ ಜೀವಾತ್ಮ ಯೋಗದಲ್ಲಿ ಬೆಸೆಸುತ್ತಿವೆ. ಅದರಿಂದ ತೊರೆದು ಮುಕ್ತಿಯ ಪಡೆಯಲು ಬೇಕೀಗ ತ್ಯಾಗ ಧರ್ಮ. ಚಕ್ರದೊಳಿರುವ ಸರ್ಪನಡೆಯೇ ಅದರ ದ್ಯೋತಕವು. ವಿಚಕ್ರಿಯಾಗೈ ಮನುಜನಿ ಯೋಗವಾಹಗಳ ಗಣಿಸದೆ. ಚಕ್ರದೊಳು ಯೋಗವಿದೆ ಅನುಸಂಧಾನಗೊಳಿಸು. ಆಜ್ಞಾಚಕ್ರದೊಳು ನೆಲೆಸಿದ ಆತ್ಮರೂಪವನರಿತು ಯೋಗಿಯಾಗು. ರಜನೀಚರರೆಲ್ಲ ಕೆಟ್ಟವರಲ್ಲ. ಕೆಟ್ಟವರು ಮಾತ್ರ ರಜನೀಚರರು ಸತ್ಯವೂ. ಈ ರಜನಿಯೊಳಿ ಪರಿರಜವಿದೆ ತಾಮಸವಿದೆ ಅರಿಯಿರೈ. ತಾಮಸ
ವಿಭಜಿಸಲು ಅರಿವಾಗುವುದು ಅಂಕೆ ಸಂಖ್ಯೆಯೊಳು. ನಾನೇನು ನಾನಾರು ನಾನೆಲ್ಲಿಗೆನೆಂಬ ಉತ್ತರಕ್ಕೆ ತನ್ನ ತಾನರಿವ ವಿದ್ಯೆಯೇ ಸಾಧನೆಯೇ ಮೊತ್ತ. ನನ್ನ ನಿಲುವಾಗಿರಲಿ ಅಂಕದಂಕೆಯೊಳಿರಲಿ, ನಿನ್ನ ನೀನರಿತಾಗಲೇ ಮುಕ್ತಿಯು ಈ ಲೋಕಕ್ಕೆ. ಭುಕ್ತವಾಗದಿರು ಮನುಜನೀ ಶಕ್ತನಾಗೈ ನಿಜ ಭಕ್ತನಾಗೈ. ಈ ಲೋಕದ ಅಂಕವರಿ ಶಂಕೆ ಬಿಡು, ವಿಭಕ್ತಿ ಪ್ರತ್ಯಯವರಿತುಕೋ. ವಿಭಕ್ತಿ ಪ್ರತ್ಯಯವರಿತುಕೋ, ಅಂಕ ಭಾಷೆಯಲ್ಲಿ ಶಕ್ತನಾಗೈ. ಆತ್ಮಮೋಚನೆಗೆ ಸರಿದಾರಿ ಕಾಣಯ್ಯ, ಆತ್ಮಮೋಚನೆಗೆ ಸರಿದಾರಿ ಕಾಣಯ್ಯ. ನೀವಾರವಿ ತನ್ನ ಪ್ರಾವಾರವೇ ಬನ್ನ ಬಡಗಿಯ, ಆವಾರವೇ ಕೂಡಿರಲು ಬೇವಾರವಿಲ್ಲವೋ ಮನುಜ. ಆವೀರವಿಯಿಂದ ತಾ ಪಡೆದು ಆತ್ಮಜ್ಞಾನವನು, ಹೇ ವಾರವಿಧರೆ ಈ ಲೋಕ ಜಂಜಾಟವನು ನೀಗಿ. ತಾಗಿ ಕೂಡಲು ಅಂಕ ಅಕ್ಷರವಪ್ಪುದೈ ಅದರೊಳಗೆ, ಭಾಗಿಸಲು ಇಲ್ಲ ಗುಣಾಕಾರವಿಲ್ಲ ಸಂಕಲನ ಮಾತ್ರವೇ. ಈಗ ಒಂದು ಮತ್ತೆರಡು ಸಂಕಲಿಸಿಕೊಂಡಾಗ ಅದು ಚೌಗ. ಚೌಗವಾರು ಸೇರಲು ನವಮಾಂಕ ಚಕ್ರವು ಸತ್ಯವೋ. ಚೌಗವಾರು ಸೇರಲು ನವಮಾಂಕ ಚಕ್ರವು ಸತ್ಯವೋ. ಆರು ಮತ್ತಂಕೆಯು 7 ದೇಹ ಘಟನೆ ಇದರುಳು. ಪರಮ ಪದವಾರು ಆತ್ಮ ಘಟನೆಗಿದು ಮಾನವನೇ. ಮಾನವನೇ ಪರಮೋಚ್ಚ ಸ್ಥಾನ ಪಡೆಯಲಿ. 7 ಬಿಡು 6ನರಿತುಕೋ ವರ ಸತ್ಯಲೋಕದಲ್ಲಿ. ಸತ್ಯಲೋಕದಲ್ಲಿ ಆತ್ಮ ಸಂಘಟನೆ ಇದೆ ಬೀಡು ಬಿಡು. ಸತ್ಯಲೋಕದಲ್ಲಿ ಆತ್ಮ ಸಂಘಟನೆ ಇದೆ ಬೀಡು ಬಿಡು. ಪಾರವಿಲ್ಲವು ಆತ್ಮತೋಷಕ್ಕೆ ಕ್ಷಣಿಕವೀ ದೇಹತೋಷವು. ಜಾರದಿರು ಕ್ಷಣಿಕಕ್ಕೆ ಸುಪಾರವಿರಲಿ ಪ್ರಾಪಂಚಿಕಕ್ಕೆ. ಹೋರಿಗೆಲ್ಲಲು ಬೇಕು ಲೋಕದ ಅಮರ ಋಣ ಕರ್ಮಗಳು. ಬಾರಿ ಬಾರಿಗೂ ಬಂದು ಕಾಡುವ ರೋಗ ರುಜಿನಗಳ. ಬಾರಿ ಬಾರಿಗೂ ಬಂದು ಕಾಡುವ ರೋಗ ರುಜಿನಗಳ. ನವಮಾಂಕ ಸೂತ್ರದಲ್ಲಿ ಅಕ್ಷರವಿಲ್ಲ ಅಂಕವಿದೆ. ನವನಮೋನ್ಮೇಷ ಸಂತುಲಿತವಿದೆ, ಅದು ಬರೇ ಮಾನವ ನಿರ್ಮಿತವಲ್ಲ. ದೇವದೇವನೊಲಿದಿದ್ದ ಚಕ್ರವು ನವನೀತ ಕಾಣೈ. ಬರೇ ಮಜ್ಜಿಗೆಯುಳು ಈಜಾಡದಿರು. ಆತ್ಮ ಸಂತುಲಿತವಿದೆ, ಕೊನೆಯಿಲ್ಲ ಸೂರ್ಯ ಕಿರಣಕ್ಕೆ. ಆತ್ಮದೊಳೇಕತೆಯು ಕಂಡೊಡನೆ ತಂಪಾಗಿ ಚಂದ್ರನಂತೆ. ಆತ್ಮಕ್ಕೆ ಲೋಕದ ಹಂಗಿಲ್ಲ, ಜೀವರಿಗೆದೆ ಜೀವಾತ್ಮದಾರುಣ. ಆತ್ಮನೇ ಭುಂಜಿಸುವ ಸತ್ಯಲೋಕದ ಮೂಲ ವಿಕೃತಿದು. ಯಾರೀಗ ಲೋಕದಲ್ಲಿ ಮರೆಯಾಯ್ತೋ ಈ ಚಕ್ರವಿದ್ಯೆಯೋ. ಯಾರೀಗ
ಏಳು ಲೋಕದ ಆಚೆ ಬ್ರಹ್ಮಾನಂದ ಲೋಕವಿದೆ. ಅಲ್ಲಿಗೆ ಹೋಗಿ ಏಳುತ್ತೇಳುತ್ತ ಕೂಗಿ ಹೇಳಿದರು, ಕೇಳರೈಗಿ ಜೀವಾತ್ಮರ ಹಾಳು ಕರ್ಮದ ಕೋಟೆ. ಒಳ ಹೋಗ ಬಿಡದು ತಾ ಕಳ್ಳ ಬಾಳಗೊಡದಿದು ಬಿಡಿ. ಒಳ ಹೋಗ ಬಿಡದು ತಾ ಕಳ್ಳ ಬಾಳಗೊಡದಿದು ಬಿಡಿ. ಅದರ ಗೊಡವೆ ನಿಜಾತ್ಮರಾಗಿ ನೀವು. ವಿಧ ವಿಧ ಜೀವಗಳು, ಜೀವಿಗಳು, ಸರೀಸೃಪ ಹುಳಕೀಟಗಳು, ವಿಧ ವಿಧದ ಸಸ್ಯಗಳು, ಮರಹುಲ್ಲು ತೃಣರೇಣುಗಳು, ವಿಧ ವಿಧದೊಳೆಸೆವ ನದಿ ನದ ತಟಾಕವಾಪಿ ಕೂಪಗಳು, ವಿಧ ವಿಧದ ಗಿರಿಶೃಂಗ ಪರ್ವತ ವಿಭಿನ್ನ ಲೋಕದಲ್ಲಿ. ಈ ಭಿನ್ನ ಲೋಕದಲ್ಲಿ ಆತ್ಮ ಒಂದೇ. ವಿವಿಧ ವಿಧ ಜ್ಞಾನಗಳು ಲೋಕದಲ್ಲಿ ದಾರಿ ತಪ್ಪಿಸುತ್ತಲಿರೆ. ವಿವಿಧ ವಿಧ ಮತ ಧರ್ಮ ನಾನಾ ದಾರಿಯಲ್ಲಿ ನಡೆಯುತ್ತಿರೆ. ವಿವಿಧ ವಿಧ ಆಚಾರ ಆಹಾರ ಅನ್ನಪಾನಾದಿಗಳು ತೋಷೆಯಲಿ. ವಿವಿಧ ವಿಧ ಜೀವಗಳು ತೊಳಲಾಡುತ್ತಿವೆ ಅಂಕ ಜ್ಞಾನವನ್ನು ಬಿಟ್ಟು. ಅರಿಯಿರೋ ಅಂಕ ಜ್ಞಾನವ ಭಿನ್ನತೆಯಿಲ್ಲ, ಸಟೆಯಿಲ್ಲ, ವೀದರಿಯಿಲ್ಲ, ಉರಿಯಲ್ಲ, ಭಯವಿಲ್ಲ, ಬೆಳಕಿದೆ ಮುಂದೆ ಕಾಣಿರಿ ಲೋಕದಾತ್ಮವ. ಲೋಕದಾತ್ಮವ ಮೂಲದರಿವನು ಪಡೆದು ನೀವು ಸಾಧಿಸಿ. ಅರಿತು ಸಾಧಕರಾಗಿ ನವಮಾಂಕ ಅಂಕಶಾಸ್ತ್ರವೇ ಸಾಕು ನಿಮಗೆ. ಅಂಕ ಗಣಿತದೊಳೇನು ಕಂಡಿರೋ ಅದು ಸತ್ಯ, ಭಿನ್ನತೆಯಿಲ್ಲ. ಅಂಕವೇ ಪೂರ್ಣವು, ಪೂರ್ಣದೊಳಂಕ ಭಾಗಿಸದು ಗುಣಿಸದು. ಅಂಕವೇ ಸಂಕಲನವೇ ನಿಮ್ಮನು ಭಗವಂತನಲ್ಲಿ ಕೂಡಿಸುವುದು. ಅಂಕ ಬರಿತು ಅಂಕೆಯ ಸಾಧಿಸಿರಿ ಪ್ರಾಪಂಚಿಕಕ್ಕೆ ಜಿನರಾಗಿ. ವಾದಿಸುವುದಲ್ಲವಿದು ನಂಬಿಕೆಯ ಸೂತ್ರವಿದು ಸತ್ಯವೇ. ವಾದವಿಲ್ಲವಿದರೊಳು ಅಂಕ ಅಕಳಂಕವಲ್ಲ ನಿಖರವೀ ವಾದದೊಳು. ಸತ್ಯವೇ ಮಾತೆಯು ಅಂಕವೇ ಸೂರ್ಯನು ಜೀವದಾಟದ ಮೂಲ ತತ್ವವು. ಜೀವದಾಟದ ಮೂಲ ತತ್ವವು ಸೂತ್ರದೊಳಡಕವು ಅಂಕಶಾಸ್ತ್ರ. ಅಳತೆ ಚೌರಸ ಬಿಂಬ 9 ಅದರೊಳು ನ್ಯಾಸ ಅಂಕವು. ಅಳತೆ ಇಲ್ಲದ ಸೂತ್ರವದರೊಳಡಕವಾಗಿದೆ. ಅಂಕ ಕೊಂದಳತೆ ಇದೆ 1 3ರಲ್ಲಿ 7 4 16 ಮತ್ತೇಳು. ಮೊತ್ತದಲ್ಲಿಗುವುದು ಸೂತ್ರ ಸಂಖ್ಯೆಯು 81 ಮೊತ್ತ. 1 9 6 7ರಲ್ಲಿ ಸೇರಿಗುವುದು ಆತ್ಮನ ಗುಣವು. 1 6 2ರಲ್ಲಿ ಕೂಡಿಕೊಂಡಿಗುವುದು ಜೀವರ ಕರ್ಮ. ಇಂದು ಇದನರಿತವನೆ ಮುಂದೆ ಸಂತನಪ್ಪನು ಸತ್ಯವಿದು. ಮುಂದೆ ಅವಕಾಶ ದೊರಕದಿರಬಹುದು ತಂದೆ ಕೇಳೆಂಬೆ. ಬಂದು ಹೋಗುವರೆಂಟು ಜನ, ಬಾರದುಳಿದವರು 3 ಜನ. ಇಂದವರಾರು ಜನರು ಹೊತ್ತು ತಿರುಗದಿರು ನೀನಿನ್ನವರಾರೆಂದು. ಅರಿತು ಬಂಧುಗಳಾರು ಮಂದಿಯ ಸೇವಿಸುತ್ತ ಚಂದದಿಂತ್ಯಾಗ ಜೀವನವ. ಚಂದದಿಂತ್ಯಾಗ ಜೀವನವ ಮಾಡುತ್ತಿರೇ ನೀನೆ ಜಿನನಯ್ಯ.
ದೇಹ ನೀನಾಗದಿರು ಲೋಕದಲ್ಲಿ ದೇಹ ವ್ಯಾಮೋಹ ಕೊನೆಯಿಲ್ಲ. ಈ ದೇಹ ವ್ಯಾಪಾರಕ್ಕೆ ಇತಿಮಿತಿ ಇದೆ ಆತ್ಮನಿಗಿಲ್ಲ. ನಿರಂತರ ಸಂದೇಹಗೊಳದಿರು ಲೋಕ ಮೆಚ್ಚಲು ಬೇಕಿಲ್ಲ. ಆತ್ಮ ಒಪ್ಪುವ ತೆರದಿಂದೇಹ ವ್ಯಾಪಾರವಿರಲಿ ಮುಂದಕ್ಕೆ. ಆತ್ಮ ಒಪ್ಪುವ ತೆರದಿಂ ದೇಹ ವ್ಯಾಪಾರವಿರಲಿ ಮುಂದಕ್ಕೆ. ಮುಂದಕ್ಕೆ ಅತಿಶಯನಾಗುವೆಯೋ ಕಂದ ಕಂದ. ಪ್ರತಿ ಜಲಂಧರ ಜಾಲಂಧರ ಬಂಧದೊಳು ಜಾಲಿಕೆಯೊಳಗೆ ಪ್ರತಿ ಕ್ಷಣವು ಮಿಡಿಯುತ್ತಿದೆ ಅದೇ ಆತ್ಮ ಕಾಣೆಲು ಮನುಜ. ಪ್ರಾತಿಶಾಕ್ಯರು ಇದನರಿತು ಜಾಲಂಧರದ ಬಂಧದೊಳು ಸಾಧಿಸಿ ಪ್ರತಿದಿನದೊಳಾನಂದ ಹೊಂದುವರು ಸಂತರಾಗುತ್ತ ಲೋಕದಲ್ಲಿ. ಆತ್ಮನಾಚರಣೆಯಲ್ಲಿ ನಿಜವಿದೆ ಎಂದರಿತು ನೀ ಆತ್ಮಶೋಧನೆ ಮಾಡಿಕೊಳ್ಳಲು ನಿನಗೆ ಆತ್ಮದರ್ಶನ. ತದಾತ್ಮ ನಿರ್ಜರ ದೊರಕಿ ಗುರಿ ತಲುಪೆ ನೀನು ಪರಮಾತ್ಮ. ನೀನು ಪರಮಾತ್ಮ ದರ್ಶನದಿಂದ ಪುನೀತನಪ್ಪೆಯೋ ಗಣಧರನಿ. ನೀನು ಪರಮಾತ್ಮ ದರ್ಶನದಿಂದ ಪುನೀತನಪ್ಪೆಯೋ ಗಣಧರನಿ. ಮಾತೃಋಣ ಮೋಚಕವು ಪಿತೃಋಣ ದೀಪಕವು ತಾ ಮಾತ್ರೆ ಸಂಖ್ಯೆಯೊಳಿಹುದು ಒಂದೆರಡು ಮಾತ್ರೆ. 9 ಸೂತ್ರವನರಿತುಕೊಳ್ಳೈ ಜಗದ ವ್ಯಾಪಾರ ವಿಚಿತ್ರವೋ. ವಿಚಿತ್ರವೀ ತಂತ್ರವರಿತುಕೊಳ್ಳೈ ಮುಂದೆ ಜಗದ್ವ್ಯಾಪ್ತನಪ್ಪೆಯೋ. ಮುಂದೆ ಜಗದ್ವ್ಯಾಪ್ತನಪ್ಪೆಯೋ. ಆಗಮವು ನಿಗಮದ ದಾರಿಯಲ್ಲಿ ಸಮವರ್ತಿ. ನಿಗಮಕ್ಕೆ ನೆಲೆ ನೀಡಿ ದಾರಿ ಸಾಗಿಪ ಪ್ರವರ್ತಿ. ನಿಗಮಾಗಮಗಳೆರಡು ಹೊಂದಾಣಿಸಲು ತಾನೀಗ ಷಟ್ಖಂಡದೊಳು ವೃತ್ತಿಯಲ್ಲಿ ತೊಡಗಿ. ಕಣಿಕ ಕಾಣುತ್ತಾ ಋಣ ವಿಮೋಚಕ ಕಾಂಡೂಣವೆಂತಿರೇ. ಕಣಕದೊಳಿರುವ ಹೂರಣದ ರುಚಿಯರಿಯಲಾಗದೆ ಕಣಕಣದಿ ಬಿಡಿಸಿ ನೋಡಲು ಸಿಹಿ ಉಪ್ಪು ಖಾರಗಳು. ಋಣದಂತೆ ಹೊಂಚಿಹವು ಇದಕ್ಕೆ ಆತ್ಮ ಕಾರಣವು. ಒದಗಿ ಬಂದಿದೆ ಕಾಲಚಕ್ರ ತಿರುಗುತ್ತಿದೆ ನೀವೀಗ. ಮೊದಲಾಗಿ ಅರಿಗಿರಿ ಆತ್ಮದರಿವನು ಜಿನರಾಗಿ. ಬದಲಾಗಿ ಮೇಧದೊಳುದಿಸೆ ಜ್ಞಾನ ಕ್ರಾಂತಿಯೊದಗಿ. ಒದಗಿ ಬರುವುದು ಕೈವಲ್ಯ ಮೋಕ್ಷವೂ ಸತ್ಯ. ಒದಗಿ ಬರುವುದು ಕೈವಲ್ಯ ಮೋಕ್ಷವೂ ಸತ್ಯ. ಬದಿಯಲಿಡು ಜೀವನಾಕಾಂಕ್ಷೆಯನು ಆಸೆಯಂದದಿ. ಜೀವನವಿಲ್ಲ ಭೋಗ ಭೂಮಿ ಇದಲ್ಲ ಇದು ನಿನ್ನಾತ್ಮ. ಸಂಯೋಜನೆಗೆ ಹೊಂದದಿರೆ ಮುಂದೆ ದೊರಕದವಕಾಶ. ಮುಂದೆ ದೊರಕದವಕಾಶ ಆತ್ಮದ ದಾರಿದು. ಮುಂದೆ ದೊರಕದವಕಾಶ ಆತ್ಮದ ದಾರಿದು. ಹಲವು ಕಾಲದ ತಪದಿ ಕಂಡನು ಜಿನ ಕೀರ್ತಿ. ಹಲವು ಲೋಕದ ಅನ್ನ ಹಲವು ಪ್ರಕೃತಿಯ ಶಕ್ತಿ.
ಹಲದಿಂದಲೇ ಬಲವು ಬಲವೇ ಆತ್ಮನ ಚೋದಕ. ಕೆಲರು ಪಡೆದಿಗರು ಹಲದ ಶಕ್ತಿಯನೆಂದರು. ಕೆಲರು ಪಡೆದಿಗರು ಹಲದ ಶಕ್ತಿಯನೆಂದನು. ಧರಣಿ ದೇವಿಯ ಸುತನು ಹಲನಿಂದಲೇ ಸಾಧಿಸಿದ. ಮರಣವನು ಜಯಿಸಿದನು ಈ ಲೋಕ ವ್ಯಾಪಾರದಿಂದರೆ ಗಣಗೆ. ಮರೆಯಾದರೂ ಸಾಯುಜ್ಯ ಪ್ರಾಪ್ತಿ ಎಂದರೆ ಅದು ಸತ್ಯ ಕೇಳೆಂದು ಬೊರೆದನು ಲೋಕಕ್ಕೆ. ಅದು ಸತ್ಯ ಕೇಳೆಂದು ಬೊರೆದನು ಲೋಕಕ್ಕೆ. ಕೇಳಿರಿ ಈ ಆತ್ಮಬಂಧು ರೂಪದಿ ಲೋಕದಲ್ಲಿ. ಸರ್ವವು ಬಾಳಿನಲ್ಲಿ ಸಂಪದವು ಯೋಗದಲ್ಲಿ ಪರಿಪೂರ್ಣ. ಜೀವರಿಗೆ ಬಾಳು ಕೊಡಲದು ಸಿದ್ಧವು ಜಿನತ್ವದಲ್ಲಿ ಬೋಧಿಸುತ್ತಲೇ. ಜಾಳು ಜೀವನ ಮುಕ್ತಿಯ ಮಾರ್ಗ ತೋರಿಸುತ್ತಲಿಗುವುದು. ಹದಿನಾರು ಕೋನದ ಚಕ್ರ ಹೊದಗೆ ಇರುವುದು. ಜನ್ಮದ 18 ಅಂಶಗಳೊಳಿಹುದು ನಾರಾಜದಂತೆ. ಚಯನ ಮೊದಲೆರಡು 3 6 18 ಮೊತ್ತವು. 16ರಿಂದ ಗುಣಿಸಲು ಮೊತ್ತವೇ ಸತ್ಯ ಋಣ ಮುಕ್ತವು. ಮೊದಲೆರಡು ಕೂಡೆ 12 6 6ರ ಮೂಲ. ವಧು ಶೇಷದರಿಂದ ಭಾಜಕವಿಲ್ಲ ಭೋಗ್ಯವದು. ಇದುವೆ ಆತ್ಮದ ಬೀಜನ್ಯಾಸ ಕೀಲಕವು ಕಾಣಿರಯ್ಯ. ಮೊದಲಿದನರಿತುಕೋ ಮಾನವನೇ ನೀ ಮುಕ್ತನಾಗೆಂಬೆ. ಅದಲು ಬದಲಾಗದೈ ಆತ್ಮಜೀವರ ಕ್ಷೋಭೆ ನಿತ್ಯವೋ. ಮೊದಲು ಆತ್ಮೋನ್ನತಿ ನಂತರದಿ ಜೀವನ ಜೀವ. ಬದಿಗೆ ಬಿಡು ಸುಖಲೋಲುಪತೆ ಆಹಾರಗಳ. ಹೊದ್ದರಿಸಿ ಬದ್ದರೇಕಾತ್ಮ ವಿದ್ಯೆಯ ಸೊಗಡು ಸತ್ಯ. ಇದುವೆ ಕೇಳ್ ಆತ್ಮವಿದ್ಯೆಯು ಜೀವ ಪರಮಾತ್ಮ ಬಂಧವು. ಆತ್ಮನಿಗಿಲ್ಲ ಋಣ ಬಂಧ ಜೀವನಿಗೆ ಮಾತ್ರ. ಇಂದು ನೀವಿದನರಿತು ಆತ್ಮರಾಗುತ್ತ ಬಾಳಿ ಯೋಗಿಯಾಗಿ. ಯೋಗಿಯಾಗಿರೆಂದು ಪೇಳುವೆ ಈ ಅಂಕಶಾಸ್ತ್ರದ ಮೂಲವರಿತುಕೊಳ್ಳಿ. ಯೋಗಿಯಾಗಿರೆಂದು ಪೇಳುವೆ ಈ ಅಂಕಶಾಸ್ತ್ರದ ಮೂಲವರಿತುಕೊಳ್ಳಿ. ಬೀಜನ್ಯಾಸವ ಮಾಡಿ ಕೀಲದಂತೆ ಸೆದು ಛಂದೋ ಬೀಜವನರಿತು. ಛಂದೋ ಬೀಜವನರಿತು ಅಸ್ತ್ರ ವಿನ್ಯಾಸ ಮಾಡಲು ಲೋಕವು. ಲೋಕವು ನಿಜ ರೂಪಿನಲ್ಲಿ ಕಾಣುವುದು ಬರೆ ಶೂನ್ಯವೇ ಜಗ. ನಿಜವರಿಯಬೇಕಿದ್ದಲ್ಲಿ ಬಳಸಿರಿ ಅಂಕಶಾಸ್ತ್ರವನು. 7 7ರ ಚಕ್ರ ರಚಿಸುತ್ತ ಏಕೋನ 50 ಅಕ್ಷರವ. ತುಂಬುತ್ತಲೀ ಸರ್ಪ ನಡೆಯೇ ಬೀಜವದರುಳು ಅಶ್ವ ನಡೆ ನ್ಯಾಸವದು. ಕೋಣ ನಡೆ ಅಸ್ತ್ರವು ಕೇಳು ಶ್ವಾಪದವು ಕೀಲಕವು. ಆತ್ಮ ಭೇದಿಸಲು ಆತ್ಮವರಿತ ಮೇಲಿನ್ನೇನು ರಹಸ್ಯ. ನಾನೇ ಬ್ರಹ್ಮ. ಆತ್ಮದೊಳೇನು ಬಯಕೆ ಪರಿಪುಷ್ಟ ತುಷ್ಟ ನೀನಾತ್ಮನಾಗುವೆ. ಚರಿಸಲು ಲೋಕವೆಲ್ಲ ಒಂದೇ ಆತ್ಮರೂಪಿನಲ್ಲಿ ಬೇರಿಲ್ಲ. ಆತ್ಮರೂಪಿನಲ್ಲಿ ಬೇರಿಲ್ಲ.
ಕೇಳ್ರಿ ಗೋಚರವಲ್ಲ ಸ್ಪರ್ಶವಲ್ಲ. ಸತ್ಯವು ಇಂದ್ರಿಯಾತೀತ ಮನಕ್ಕೆ ಸಿಗದ ಸತ್ಯವು. ಸತ್ಯವು ಅನುಭವಕ್ಕೆ ವೇದ್ಯವು ಅದುವೇ ಆತ್ಮಸತ್ಯದ ನೆಲೆಯಲ್ಲಿ. ಆತ್ಮಸತ್ಯದ ನೆಲೆಯಲ್ಲಿ ಗೋಚರವು ಕಾಣಿರಯ್ಯ. ಕಾಣದ ಕಂಡನು ಸತ್ಯ ಬೀಜ ರೂಪಿನಲ್ಲಿ ತಾತೃಣವ ವಿಭಜಿಸಿ ಶುಷ್ಕಗೊಳಿಸುತ್ತ ಅಣುವೆ ತೃಣ ರೂಪಿನೊಳು ಸಹಸ್ರಾಂಶವೆಂದರಿತುತ ರೇಣುವನು ಭಾವದೊಳು ಮುಟ್ಟಿ ತೋಷಿಸಲು. ಅಣುವಿನೊಳು ಬೀಜ ರೇಣುವಿನ ಆತ್ಮಶಕ್ತಿಯು ಕಣಕಣದ ಮೂಲದಲ್ಲಿ ಚೈತನ್ಯ ರೂಪಿನಲಿಹುದು ಋಣ ವಿಭಜಕಬಹುದು ಶ್ರಾಂತ ರೂಪಿನಲಿ. ತಾಗಿದೇನಕೇನನು ಮಾಡುತ್ತಲಿಗ ಜೀವರೊಳು ಆತ್ಮ ಕಾಣು. ತಾನೇ ತಾನಾಗಿ ವ್ಯವಹರಿಸಿ ಜೀವಾತ್ಮ ಭೇದದೊಳು ತಾನಲ್ಲ ಕರ್ಮವೆನುತ ಆತ್ಮ ಸಂತೋಷದಲ್ಲಿ ಇತ್ತು. ಏನೆಲ್ಲ ಜೀವ ದೇಹ ರೂಪಿನೊಳು ವ್ಯವಹರಿಸಿದಾಗಲೇನ ಮಾಡಲಿ ಏನ ಮಾಡಲಿ ಎಂಬ ಅರಿವಿರದೆ ಜೀವಾತ್ಮ ಸಂಯೋಗವಿಲ್ಲ. ಸಂಜನಿಸಿ ಆತ್ಮರಸದೊಳು ಜೀವನಿರಿ ದೇಹವದು. ಮಂಜಿನೋಪಾದಿಯಲಿ ಸಂದೇಹ ತಾನ್ಯಾರು ಏಕೆಂದು ಜಪವ ಪಡುತ್ತಿರೆ ಅರಿವಾಗಿ ಕಳೀತೈ ಕಾಲ. ಜನನ ಮರಣದ ದುಃಖ ಮುಗಿಯದೈ ಲೋಕದಲ್ಲಿ. ಜನನ ಮರಣದ ದುಃಖ ಮುಗಿಯದೈ ಲೋಕದಲ್ಲಿ. ಜನನವದು ಸಹಜವಾದರೆ ನಿರಂತರ ಬೇಕಿಲ್ಲ. ಜನ್ಮ ಒಂದೇ ಸಾಕು ಮುಂದೆ ಬೇಕಿಲ್ಲ ಸಾಧಿಸು. ಜನನ ಮರಣದ ಸಂಕಲೆಯ ಬಿಡಿಸಿಕೋಗಾತ್ಮನೇ. ಜನ್ಮದರಿವು ಪಡೆದು ಸಾಗು ನೀನಿ ಹಾರಿಕೆಯಲಿ. ಜನ್ಮದರಿವು ಪಡೆದು ಸಾಗು ನೀನಿ ಹಾರಿಕೆಯಲಿ. ಆತ್ಮ ಚಲಿಸುವ ದಾರಿನಿ ಹಾರಿಕೆಯು. ಅದರಿಂದ ಆತ್ಮನೋ ಮೇಘರಿಕೆಯಲಿ ಸಿಲುಕಿ ಭುವಿಗೆ. ಸಾತ್ಮದೊಳು ಸೇರಿ ಅನ್ನದೊಳು ಬೆಸೆದು ಶಕ್ತಿಯಾಗಿ ನಿತ್ಯ ಭುಂಜಿಸಿಕೊಳ್ಳುತ್ತ ಅಂಡವನು ಸೇರಿ ಜನ್ಮ. ಭವಧಾರಣದೊಳು ಏಕಾತ್ಮ ಭಾವದಿಂ ಚರಿಪ. ಭವಿಗೆ ಸಾಧ್ಯವಿದು ತದಾತ್ಮತೆಯ ಹೊಂದುತ್ತ ಭಾವಜೀವಿಯಾಗೈ. ಭಾವಜೀವಿಯಾಗೈ ಸ್ಫುರಿಸಲಿ ದಯೆಯು ನಿನ್ನಲೀವ. ನಿನ್ನಲೀವ ಶಕ್ತಿ ಇಲ್ಲದಿರೆ ಒಳ್ಳೆಯ ಮಾತೆರಡು ಸಾಕು. ಹರಿಯುತ್ತಿದೆ ನರದೊಳಗೆ ಜ್ಞಾನವು ಹರಿದುರಿದು ಭಸ್ಮವಾಗುತ್ತಿದೆ. ಕೈವಲ್ಯ ಪದವೇ ಕರಿವಾಗದೆ ಮನುಜ ನೀನೇಕೆ ಮರುಳನಾದೆ. ಧರೆಯ ಮೇಲಿಹ ಅಸತ್ಯವನ್ನು ತ್ಯಜಿಸು ನೀನೆಂಬೆ. ಧರೆಯ ಮೇಲಿಹ ಅಸತ್ಯವನ್ನು ತ್ಯಜಿಸು ನೀನೆಂಬೆ. ಧರೆಯ ಸತ್ಯವನರಿಯದಾದೆಯೋ ಮನುಜ. ಧರೆಯೊಳಿಗ ಇಂದ್ರಿಯ ಜನ್ಯಗಳೆಲ್ಲ ಮೋಸವು. ನಿಜವಾದರೆ ಲೋಕವಿಲ್ಲವೋ ಅದಕ್ಕೆ ಮಾಯೆಯ ಜನ್ಮ. ಅರೆ ಮರುಳನಂತೆ ಸೆಯದಿರು ಸತ್ಯವರಿತು ಬಾ.
ಪರಿಚರರಾರು ಮಡೆಯನಾಗಲು ಬೇಡವೆಲೋ ಮನುಜನೀ ನೀ ಇಡೆಯೊಳು ಜಾಣನಾಗೈ ಸಂಪದವ ಗಳಿಸು ನೀ ಇಡೆಯೊಳು ಜಾಣನಾಗೈ ಸಂಪದವ ಗಳಿಸು ಹದಿಬದಿಯ ಕಾಲದಲ್ಲಿ ಇದನ್ನು ನಂಬದಿರೇ ಸದೆದು ಮುನ್ನಡೆದಿರಾದರೆ ಮುಂದೆ ನೀವು ಅಂದಗೆಡುವ ಕಾಲದಲ್ಲಿ ನೊಂದು ನುಡಿದರೆ ಮುಂದೆ ದಾರಿ ಕಾಣದೆ ತೊಳಲುವಿರಿ ನೀವು ಜೋಕೆ ಎರಡಂಕೆಯಲ್ಲಿ ಲೋಕವಿದೆ ಅದನರಿತು ಮೂರಂಕೆಯೇ ಕೋಣ ಮಧ್ಯದಲ್ಲಿ ಬಿಂದುವು ಸರಿಗೊಳಿಸಿ ತೋರಿದೊಡೆ ಅದುವೇ ಆತ್ಮತಂತ್ರವು ಪರಿಪರಿಯ ಚಿತ್ತಾರ ವರ್ಣಗಳು ಗೋಚರಿಸಲು ಬಹುವರ್ಣ ರಂಜಿತ ಚಿತ್ರಣವು ಆತ್ಮನ ಜ್ಯೋತಿಯಹುದೈ ದೃಗ್ಗೋಚರವಲ್ಲ ಕಣ್ಮುಚ್ಚಿ ಕಾಣಲು ನೀನಹುದು ಆತ್ಮದಾನಿ ಪರಮಹಂಸನಾಗಿರುವೆ ಬಹುಕಾಲ ಬೇಕಿಲ್ಲ ಕ್ಷಣವಾದರೂ ಸಾಕು ಸಾಕೆಂಬೆ ಈ ದೇಹವೇ ಆತ್ಮಬಂಧವಿದೋ ರಹಸ್ಯವಿದೆ ಈ ದೇಹದೊಳಾತ್ಮನಿಗೇನು ಕರ್ಮವೆಂಬಿರೆ ಈ ದೇಹ ಬರೇ ಪ್ರಕೃತಿ ಆತ್ಮ ಸಖಿಯ ಕೂಡಿ ಈ ದೇಹ ವ್ಯಾಪಾರದಾನಂದ ಹೊಂದುವನೋ ಆತ್ಮ ಅದಕ್ಕೊಂದು ದಾರಿ ಇದೆ ನಿಜಾತ್ಮ ವಿದ್ಯೆಯನರಿತು ಮೊದಲು ಜೀವನ್ಮುಕ್ತಿ ಆಶ್ರಿತ ಜ್ಞಾನಿಗಳ ಮುಖದಲ್ಲಿ ಒದಗಿ ಬರುವ ಸಖ್ಯ ಸ್ನೇಹ ಆತ್ಮೀಯತೆಯಲ್ಲಿ ಒದಗಿಕೊಂಡರೆ ಆತ್ಮನೇ ಕಮಲ ಪತ್ರೆಯ ಜಲದೊಳು ಒದಗಿಕೊಂಡರೆ ಆತ್ಮನೇ ಕಮಲ ಪತ್ರೆಯ ಜಲದೊಳು ಬಲದೊಳಗೆ ನಿರ್ಬಲನಾತ್ಮ ಪ್ರಕೃತಿಯೇ ಸಬಲ ಅದನಾಕರ್ಷಿಸುತ್ತ ಲೋಕವ ನಿತ್ಯಗೊಳಿಸಿ ಬಲೀಯನೇ ವೃತ್ತಿಯೆಂದೆಂಬ ಸೂತ್ರದಲ್ಲಿ ಬಲಗೊಂಡು ಬೆಳೆಯುತ್ತಿದೆ ಲೋಕವಿದು ವೃತ್ತಿಯೆಂಬ ಸೂತ್ರದಲ್ಲಿ ಬಲಗೊಂಡು ಬೆಳೆಯುತ್ತಿದೆ ಲೋಕವಿದು ಸರಿಯಾರು 11 ವರ್ಗಮೂಲದೊಳರಿ ಮನುಜನೀ ಆತ್ಮಸೂತ್ರವ ದೇವ ನಾಟಕದರಿಯೊಳಗೆ ಸಿಲುಕದಿರು ಬೀಳದಿರು ಕೂಪದಲ್ಲಿ ವರಿಸು ಮುಕ್ತಿ ಸಾಮ್ರಾಜ್ಯವನು ಮುಕ್ತಿ ಸಾಮ್ರಾಜ್ಯವನು ಈ ಆತ್ಮವಿದ್ಯೆಯಲಿ ಜಗದ ಜೀವಿಗಳ ಗುರಿ ಮುಕ್ತಿ ಋಣ ವಿಮೋಚನೆ ಜಗದಿ ಸುಲಭವಲ್ಲವು ಸತ್ಯ ತಿಂದನ್ನ ನಿಂತನೆಲ ಜಗವೆಲ್ಲ ವ್ಯಾಪಾರವೆಲ್ಲವೂ ಋಣ ಸಂಚಯನವೇ ಜಾಗವಿಲ್ಲವೂ ಭುವಿಯೊಳಗೆ ಋಣರಾಹಿತ್ಯವಿಲ್ಲ ಜಾಗವಿಲ್ಲವೂ ಭುವಿಯೊಳಗೆ ಋಣರಾಹಿತ್ಯವಿಲ್ಲ ಜಾಗವಿಲ್ಲವೂ ಭುವಿಯೊಳಗೆ ಋಣರಾಹಿತ್ಯವಿಲ್ಲ ಕಂದ ಇಂತಿ ಪರಿಯೊಳಗೆ ನಾನಾ ವಿಧದಿ ಈ ಲೋಕದಿಂ
ಸಾರುವ ಮುಕ್ತಿ ಸಾಮ್ರಾಜ್ಯಕ್ಕೇರುವ ಆತ್ಮವಿದ್ಯೆಯ ಮೂಲ ಸಿದ್ಧಾಂತವನು ಸಪ್ತಮ ಖಂಡದೊಳಗಿಸಿದ ಸತ್ಯವನು ಲೋಕಮುಖಕ್ಕೆ ಸಾರುವೆನು ಇದು ಸತ್ಯವೆಂದೇ ಘೋಷಿಸುತ್ತಾ ಷಟ್ಕಂಡವನು ಪೇಳುವೆನು ಷಟ್ಕಂಡವನು ಪೇಳುವೆನು